ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಕ್ಸ್ಪ್ಲೋರಿಂಗ್ ಮೈಸೂರು ವ್ಲಾಗ್ ಸೀರೀಸಲ್ಲಿ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇವತ್ತು ಹೋಗ್ತಾ ಇದ್ದೀವಿ ಅಂದರೆ ಚಾಮುಂಡಿ ಬೆಟ್ಟ ಹತ್ರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ಹತ್ರ ಹೋಗಿ ನಮ್ಮ ಮನೆ ಹತ್ರ ಇದ್ದೀವಿ. ಚಾಮುಂಡಿ ಬೆಟ್ಟದ ಹತ್ರ ಹೋಗಿ ಹೌದು, ನನ್ನ ಫೋರ್ಸಿಗೆ ಒಪ್ಕೊಂಡಿದ್ದಾರೆ. ಇಬ್ರು ಆ್ಯಕ್ಚುಲಿ ಕ್ಯಾನ್ಸಲ್ ಆಗಿರು. ನಂಗೆ ರಶ್ಮಿ ಮೇಲೆ ನಂಬಿಕೆ ಇತ್ತು. ರಶ್ಮಿ ಅವ್ರಿಗೆ ಗೊತ್ತಲ್ಲ, ನೀವು ಆಲ್ರೆಡಿ ಬೇರೆ ವ್ಲಾಗಲ್ಲಿ ನೋಡ್ತೀರಾ. ಇವರಿಬ್ರ ಮೇಲೆ ನಂಬಿಕೆ ಇರಲಿಲ್ಲ, ಸದ್ಯ ಹೆಂಗೆ ಒಪ್ಕೊಂಡಿದ್ದಾರೆ. ಹಂಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಒಂದು 2-3 ಪ್ಲೇಸ್ ಹೇಳಿದ್ದೀನಿ, ಬಟ್ ಈ ಎನರ್ಜಿ ಡೌಟು ಕರ್ಕೊಂಡು ಹೋಗ್ತಾರೆ ಇಲ್ವೋ ಡೌಟು. ಅದಕ್ಕೇ ಇವಾಗ ಚಾಮುಂಡಿ ಬೆಟ್ಟ ಹತ್ರ ಹೋಗಿ ಅಲ್ಲಿ ಗುಂಡು ಯಾರು ಅಂದರೆ ಗೊತ್ತಲ್ಲ, ಸಹನದ ಇಬ್ಬರು ಫ್ರೆಂಡ್ಸ್ ಬರ್ತಾರೆ. ಅವರನ್ನು ಕರ್ಕೊಂಡು ಬೆಟ್ಟ ಹತ್ತುತ್ತಾ ಮಧ್ಯ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಈಗ ನಾವು ಇಲ್ಲಿರೋದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ರಶ್ಮಿ ಅವರು ನಿಮಗೆ ಗೊತ್ತಿದ್ದಾರೆ, ಹಾಯ್. ಸಹನ ಅವರು, ಗುಂಡು ಅವರು, ವಿದ್ಯಾ ಅವರು, ಹಲೋ. ಬನ್ನಿ ಬೆಟ್ಟದ ಹತ್ರ ಹೋಗಿ ಸ್ಟಾರ್ಟ್ ಮಾಡೋಣ. ಮತ್ತೆ ಬೆಟ್ಟದ ಹತ್ರ ಬಂದಿದ್ದೀವಿ. ಇದೆಲ್ಲೋ ತುಂಬಾ ದೂರದಿಂದನೇ ಇದೆ. ಪಾರ್ಕಿಂಗ್ ಎಲ್ಲ ಒಳಗಡೆ ಇಲ್ಲ. JSS ಕಾಲೇಜಿಂದಾನೇ ಇದೆ. ಪಾರ್ಕಿಂಗ್ ಎಲ್ಲ ಒಳಗಡೆ ಇರ್ತಿತ್ತಂತ. ನಾವ್ ಇನ್ನ ಒಂದ್ 1/2 ಕಿಲೋಮೀಟರ್ ನಡಿಬೇಕು, ಆಮೇಲೆ ಬೆಟ್ಟ ಹತ್ಬೇಕು. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ನೀವೇನಾದ್ರೂ ಮೈಸೂರಲ್ಲಿ ಮುಂಚೆ ಬಂದಿದ್ರೆ, ಇಲ್ಲಿಂದ ಯಾವತ್ತಾದ್ರೂ ಹೋಗಿದ್ರೆ ಹೇಳಿ ನೋಡೋಣ. ಅಯ್ಯೋ ಶಿಟ್, ಏನೋ ತುಂಬಿಬಿಟ್ಟೆ. ತುಣಿಬೋದು ತಾನೆ, ಏನೋ ತುಂಬಿಬಿಟ್ಟೆ, ಬಟ್ ತುಣಿಬೋದು ಅನ್ಕೊಂಡಿದೀನಿ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಈ ಬ್ಯಾರಿಕೇಡ್ ಮುಂಚೆ ಇರ್ಲಿಲ್ವಂತೆ, ಈಗ ಆಷಾಢ ಅಂತ ಹಾಕಿದಾರಂತೆ. ವಿಘ್ನ ವಿನಾಯಕ 108 ಮೆಟ್ಲುಗಳಿದಾವಂತೆ. 100 ಮೆಟ್ಲಿಗೂ ಬರ್ದವ್ರಂತೆ. ಚಾಮುಂಡಿ ತಾಯಿ ಏನೋ ಹರಕೆ ಕಟ್ಕೊಂಡಿಲ್ಲ, ನಾನು ಸಿಂಪ್ಲಿ ಹತ್ತುತ್ತಾ ಇದ್ದೀನಿ ಅಷ್ಟೇ. ಒಳ್ಳೇದು ಮಾಡ್ಲಪ್ಪ ಅಂತ, ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಕೊಡ್ಲಪ್ಪ ಅಂತ ಅಷ್ಟೇ. ನಾಗೂ ನೋಡ್ಕೊ ಕೇಳಿಸ್ಕೊ, ನಿಂಗೋಸ್ಕರ ಹತ್ತುತ್ತಾ ಇರೋದು ನಾನು 1000 ಮೆಟ್ಲ. ಹರಕೆ ಮಾಡ್ಕೊಂಡಿರೋರು ಪ್ರತಿ ಸ್ಟೆಪ್ಸಿಗೂ ಈ ಥರ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಾರಂತೆ. ಅದಕ್ಕೆ ತುಂಬ ರೆಡಿಶ್ ಆಗಿದೆ. ಮೇ ಬಿ ಆಷಾಢದಲ್ಲಿ ಈ ಥರ ಜಾಸ್ತಿ ಅನ್ಸುತ್ತಲ್ಲ, ಅದಕ್ಕೆ ಇಷ್ಟು ರೆಡ್ ಎಲ್ಲ ಇರಲ್ಲಪ್ಪ, ಇಷ್ಟು ರೆಡ್ ಇರಲ್ಲಂತೆ. ಆಷಾಢದಲ್ಲಿ ಮಾತ್ರ ಈ ಥರ ಹರಕೆ ಮಾಡ್ಕೊಂಡಿದ್ರೆ ಕೆಂಪಾಗಿದೆ. ಪ್ರತಿ ವೀಕೆಂಡು ವಾಶ್ ಮಾಡ್ತಾರೆ ಆಷಾಢದಲ್ಲಿ. 100 ಮೆಟ್ಲುಗಳು ಹತ್ತಿದ್ದೀವಿ. ಆಷಾಢ ಮಾಸದ ಪ್ರಯುಕ್ತ ಚಾಮುಂಡಿ ತಾಯಿ ಬೆಟ್ಟ ಹತ್ತುತ್ತಿರುವ ಭಕ್ತಾದಿಗಳ ಸಾಗರ. ಅಯ್ಯಪ್ಪ, ಇಳಿತಾ ಇರೋ ಸಾಗರ, ಹೊತ್ತುತ್ತಾ ಇರೋರು ಸಾಗರ, ಮಧ್ಯೆ ರೆಸ್ಟ್ ತಗೋತಾ ಇರೋರು ನಮ್ಮಂತಾರು. ಸಾರಿ, 200 ಎಲ್ಲೋ ಮಿಸ್ ಆಗ್ಬಿಡ್ತು. 300 ಒಂದು ಸಿಕ್ತಷ್ಟೆ. 400 ಸ್ಟೆಪ್ಸ್, 500 ಸ್ಟೆಪ್ಸ್. ಯೂಟ್ಯೂಬ್ ವ್ಲಾಗಿಂಗ್ ಅಭಿಮಾನಿಗಳಂತೆ ನನ್ನ ಹತ್ರನೇ ವಿಡಿಯೋ ಮಾಡಿಸ್ಕೊತಾ ಇದ್ದಾರೆ. ಬಾನು ಎಲ್ಲಿ? ಇನ್ನೊಬ್ರು ಅಭಿಮಾನಿಗಳು ಮುಂದೆ ಹೋಗ್ಬಿಟ್ರು, ಇವರಷ್ಟೇ ಉಳಿದಿದ್ದಾರೆ. ಅಭಿಮಾನಿಗಳು ನಮ್ಮ ವಿಡಿಯೋ ಮಾಡಬೇಕು, ನಾವೇ ಇವ್ರ ವಿಡಿಯೋ ಮಾಡ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟ ಹತ್ಬೇಕಾದ್ರೆ ಸಿಕ್ಕಿದ್ರು ನಮ್ಮ ಫ್ಯಾನ್ಸು. ಕರೆಕ್ಟು 600 ಸ್ಟೆಪ್ಸ್ ತಗೊಂಡು ಪೈನಾಪಲ್ ತಿಂತಾ ಇದ್ದೀವಿ. ಅದಾದ್ಮೇಲೆ ಏನೋ ರೋಡಲ್ಲಿ ಹೋಗೋದಂತೆ, ಆಮೇಲೆ 100 ಸ್ಟೆಪ್ಸ್ ಅಂತೆ. ಬೇಕಾದ್ರೆ ಸ್ಟೆಪ್ಸಲ್ಲೇ ಹೋಗ್ಬೋದಂತೆ, ಬಟ್ ನಾವು ರೋಡಲ್ಲಿ ಹೋಗ್ಬಿಟ್ಟು ಆಮೇಲೆ ಸ್ಟೆಪ್ಸಿಗೆ ಕನೆಕ್ಟ್ ಆಗ್ತೀವಿ. ರೋಡ್ ಹತ್ರ ಹೋದ್ರೆ ನಂದಿ ಹತ್ರ ಹೋಗ್ತೀವಂತೆ, ಆಮೇಲೆ ಸ್ಟೆಪ್ಸ್ ಅಂತೆ. 600 ಸ್ಟೆಪ್ಸ್ ಆದಮೇಲೆ ಈ ಥರ ಎಲ್ಲ ರೆಸ್ಟಲ್ಲಿ ಇದ್ದಾರೆ. ಪ್ಲಸ್ ಇದೆಲ್ಲ ಫ್ರೂಟ್ಸ್ ಗೀಡ್ಸ್ ಎಲ್ಲ ತಿನ್ನಕ್ಕೆ ಸಿಗುತ್ತೆ. ಇಲ್ಲಿವರೆಗೂ ಬರೋದೇ ಸ್ವಲ್ಪ ರಿಸ್ಕ್, ಆಮೇಲೆ ಗುಡ್. 700 ಸ್ಟೆಪ್ಸ್ ಆದ್ಮೇಲೆ ಇಲ್ಲಿ ಒಂದು ಲೆಫ್ಟ್ ಸೈಡ್ ಆಗುವಷ್ಟೊತ್ತಿಗೆ ಒಂದು ನಂದಿ ವಿಗ್ರಹ ಇದೆ, ಕಲ್ಲಲ್ಲಿ ಕೆತ್ತನೆ ಮಾಡಿರೋಂಥದ್ದು. ಅದಕ್ಕಿಂತ ಮುಂಚೆ ಇನ್ನೊಂದು ದೇವಸ್ಥಾನ ಇದೆ ಇಲ್ಲಿ, ಗುಹಾ ಶಿವಾಲಯ ಅಂತ ಹೇಳಿ. ಅದ್ರ ಒಳಗಡೆ ಕ್ಯಾಮ್ರಾ ಅಲ್ಲೇ ಇಲ್ಲ, ಫುಲ್ಲು ಗುಹೆ ತರ ಇದೆ. ಇದು ನಂದಿ ವಿಗ್ರಹ. ಫೈನಲಿ ಬೆಟ್ಟ ಮುಗಿಸಿದ್ವಿ. ತುಂಬಾ ರಶ್ ಇದೆ. ನಾವು ದೇವಸ್ಥಾನನೂ ನೋಡ್ಕೊಳಕ್ ಆಫ್ ಮಾಡ್ಲಿಲ್ಲ, ಯಾಕಂದ್ರೆ ಕ್ಯೂವೆಲ್ಲ ನಿಲ್ಬೇಕಾಗಿರತ್ತಾ. ಬೆಟ್ಟ ಹತ್ತಿರೋದ್ಕೋದ್ಕೂ ಸುಸ್ತಾಗತ್ತಾ, ಪ್ಲಸ್ ಬೇರೆ ಲೊಕೇಶನ್ಸ್ ನೋಡ್ಬೇಕು ಅನ್ಕೊಂಡಿದ್ವಾ. ಹಂಗಾಗಿ ದೇವ್ರ ದರ್ಶನ ಕತ್ಲಿಲ್ಲ, ನಾವು ನಿಲ್ಲಿಲ್ಲ, ಬೆಟ್ಟ ನೋಡ್ಕೊಂಡು ಬಂದ್ವಿ. ತಾಯಿ ಪ್ರಸಾದಕ್ಕಿರುವಂತಹ ಕ್ಯೂ, ನಾವು ಒಬ್ರು ಅದ್ರಲ್ಲಿ. ಊಟ ಕೊಟ್ಟಿದ್ದು, ಪೊಂಗಲ್ ಕೊಟ್ಟಿದ್ರು. ದೇವ್ರ ಪ್ರಸಾದ ಅಂದ್ರೆ ಕೇಳ್ಬೇಕಾ, ತುಂಬಾ ರುಚಿಯಾಗಿತ್ತು.
ಅದೆಷ್ಟು ಜನಕ್ಕೂ ಅದೆಷ್ಟು ರುಚಿಯಾಗಿ ಮಾಡಿದ್ರು ಏನೋ. ಎಲ್ಲರಿಗೂ ಕೂರಿಸಿ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಚಾಮುಂಡಿ ತಾಯಿಗೆ ನಾವು ಎದುರುಗಡೆ ಹೋಗೋಣ ಅನ್ಕೊಂಡಿದ್ವಿ. ಅದು ಚಾಮುಂಡಿ ಅಮ್ಮನವರು ಅಂತ ಬರ್ದಿರ್ತಾರಲ್ಲ, ಅಲ್ಲೂ ಅವಕಾಶ ಇರಲಿಲ್ಲ. ಫುಲ್ಲು ಸುತ್ತಕೊಂಡು ದೇವ್ರೊಂದು ಸ್ವಲ್ಪ ಬಲ್ಗಡೆ ಸೈಡಿಗೆ ಹೋದ್ವಿ. ಹತ್ರದಿಂದ ಇರಲಿಲ್ಲ, ಬರೀ ಕ್ಯೂ ನೋಡೋಕ್ಕಷ್ಟೇ ಅವಕಾಶ ಇತ್ತು. ಹಂಗಾಗಿ ಇಷ್ಟೇ ನಮಗೆ ದರ್ಶನ ಆಗಿದ್ದು. ದರ್ಶನ ಮುಗಿಸಿ ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೆಟ್ಟದ ಅರ್ಧದಿಂದ ಕಾಣಿಸುವಂತ ಮೈಸೂರು. ಬಟ್ ಇಲ್ಲಿ ಆಕ್ಚುಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಅಂದ್ರೆ ಇದೊಂದು ಹೋಟೆಲ್ ಅಂತೆ, ಲಲಿತ್ ಮಹಲ್ ಹೋಟೆಲ್. ಅದನ್ನ ತೋರ್ಸಕ್ಕೆ ಅಂತಾನೆ ಸ್ಟಾರ್ಟ್ ಮಾಡ್ಕೊಂಡೆ. ಅದ್ ಬಿಟ್ರೆ ಮಧ್ಯ ಒಂದು 900 ಮೆಟ್ಲಾದ್ಮೇಲೆ ಒಂದು ವಿವ್ಗೆ ಅಂತಾನೆ ಒಂದ್ ಸ್ವಲ್ಪ ಪ್ಲೇಸ್ ಇದೆ, ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಅದ್ ಬಿಟ್ರೆ ಇದು ಮಧ್ಯ ಈ ತರ ಕಾಣಿಸುತ್ತೆ ಅಟ್ರಾಕ್ಟಿವ್ ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್. ಆಲ್ಮೋಸ್ಟ್ ಮುಗೀತು ಮೆಟ್ಲತ್ತಿ ಇಳಿಯಕ್ಕೆ ಬಂದು. ಅಯ್ಯಪ್ಪ ಮಂಗಗಳು ಬೇರೆ ಇದಪ್ಪ, ಫೋನ್ಗಿನ್ ಕಿತ್ಕೊಬಿಟ್ರು ಕಷ್ಟ. ಮಂಗ ಏನು ಹಿಡಿತಾ ಇರೋದು? ಹಾಂ ತಗೊಳ್ಳಿ, ನೋಡಿದ್ದೀರಾ ಇದೆಲ್ಲದ್ರೂ ಮಂಗ ಏನು ಹಿಡಿತಾ ಇರೋದನ್ನು? ಸೈನಿಂಗ್ ಆಫ್ ಫ್ರಮ್ ಚಾಮುಂಡಿ ಬೆಟ್ಟ. ಸೊ ಇಲ್ಲಿ 2 ಪ್ಲೇಸಸ್ ಇದೆ. ಒಂದು ಸುಜುಕಿ ವಿಶ್ವ ಮ್ಯೂಸಿಯಂ ಅಂತ ಹೇಳಿ, ಇನ್ನೊಂದು ಬೋನ್ಸಾಯ್ ಗಾರ್ಡನ್ನು. ಅದರಲ್ಲಿ ಇನ್ನೂ ಒಂದಿದೆ ಶುಕವನ ಅಂತೇಳಿ, ಬರ್ಡ್ಸ್ ಎಲ್ಲ ನೋಡೋಕೆ ಅವಕಾಶ ಇತ್ತಂತೆ, ಅದಿರಲಿಲ್ಲ. ಇದು ಬೋನ್ಸಾಯ್ ಗಾರ್ಡನ್. ಬೋನ್ಸಾಯ್ ಅಂದ್ರೆ ಮರಗಳ ರೀತಿ ಬೆಳೆಯುವಂತಹ ಇದುಗಳನ್ನ, ಸಸ್ಯಗಳನ್ನ ಸಣ್ಣ ಇದರಲ್ಲಿ ಬೆಳೆಯುವಂಥದ್ದು. ತುಂಬಾ ವರ್ಷಗಳದೆಲ್ಲ ಇದಾವೆ, 20 ವರ್ಷ 30 ವರ್ಷ ಈ ತರ ಹಳೇದೆಲ್ಲ ಇದಾವೆ. ಮತ್ತು ನನಗೆ ಇಲ್ಲಿ ಇಷ್ಟ ಆಗಿದ್ದು ಯಾವುದಪ್ಪ ಅಂತ ಹೇಳಿದ್ರೆ 1942 ಒಂದಿದೆ. ಅದೊಂದು ನಮಗೆ ತುಂಬಾ ಇಷ್ಟ ಆಯ್ತು. 2000 ಇಲ್ಲಿ ನೋಡಿ 1942 ಇಯರ್ದು ಇದು. ಆಮೇಲೆ ಆಲದ ಮರಗಳು ಅವೆಲ್ಲದನ್ನು ಸಣ್ಣ ಗಿಡಗಳ ರೂಪದಲ್ಲಿ ಬೆಳೆಸಿರ್ತಾರೆ. ಇದು ವಿಶ್ವ ಮ್ಯೂಸಿಯಂ. ಇದಕ್ಕೆ ಫೋನ್ ಅಲೋ ಇಲ್ಲ. ನೀವು ಅವಧೂತ ದತ್ತಪೀಠಂಗೆ ಬಂದರೆ ದಯವಿಟ್ಟು ಈ ಮ್ಯೂಸಿಯಂ ನೋಡೋಕ್ಕೆ ಬಂದರೆ ಈ ಟೈಮಿಂಗ್ಸ್ ಒಳಗಡೆ ಬನ್ನಿ. ಸ್ವಲ್ಪ ಲೇಟಾದರೂ ಬಿಡಲ್ಲ ಇವರು. ಬೋನ್ಸಾಯ್ ಕೂಡ ಇಲ್ಲೇ ಇದೆ. ನಾವು ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ನಮ್ಗೆ ಅರ್ಧ ಬರ್ತು ಓಡಿಸಿದ್ರು ಆಚೆ ಕಡೆಗೆ. ನೀವು ಬಂದರೆ ಆ ಟೈಮಿಂಗ್ಸ್ ಒಳಗಡೆ ಬನ್ನಿ. ಶುಕವನ ಒಂದು ಕ್ಲೋಸ್ಡು, ಆ ಬರ್ಡ್ಸ್ ಏನೋ ಸಮಥಿಂಗ್ ಇದೆಯಲ್ಲ ಅದು ಕ್ಲೋಸು. ಇಲ್ಲಿ ಮ್ಯೂಸಿಯಂ ಮತ್ತು ಬೋನ್ಸಾಯ್ ಗಾರ್ಡನ್ ಇದೆ. ಮ್ಯೂಸಿಯಂ ಒಳಗಡೆ ಫೋನ್ ಎಲ್ಲ ಇರಲಿಲ್ಲ. ಸೊ ಫೋಟೋಗ್ರಫಿ ಮಾಡೋಕ್ಕಾಗಲಿಲ್ಲ. ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಮಾಡೋಕ್ಕಾಗಲಿಲ್ಲ. ಸೊ ಅದ್ರ ಬಗ್ಗೆ ಏನು ಒಪಿನಿಯನ್ ಇತ್ತು ಅಂದ್ರೆ ಯಾವ ತರ ಅನ್ನಿಸ್ತು ಅಂತ ಈಗ ನಮ್ಮ ವಿದ್ಯಾ ಅವ್ರು ಹೇಳ್ತಾರೆ. ವಿದ್ಯಾವ್ರು ಹೇಳಿ. ತುಂಬಾ ಚೆನ್ನಾಗಿತ್ತು. ಆದ್ರೆ ಬರ್ಬೇಕಾದ್ರೆ ಕ್ಲೀನಾಗಿ ಪ್ಲಾನ್ ಮಾಡ್ಕೊಂಡು ಬರ್ಬೇಕು. 10 to 1 ಇರುತ್ತೆ. ಸೊ ನಾವು 11:30 ಬಂದ್ರೆ ಕಂಪ್ಲೀಟ್ ಆಗಿ ಕವರ್ ಮಾಡಕ್ ಆಗೋದಿಲ್ಲ. 10:30 ಬಂದ್ರೆ 12:30 1 o'clock ಅವ್ರಿಗೆ ಟೈಮ್ ಇರುತ್ತೆ. ಮ್ಯೂಸಿಕಲ್ ಇಂದ ಹಿಡಿದು ಮತ್ತೆ ಪೋಸ್ಟ್ ರಿಲೇಟೆಡ್, ಸ್ಟ್ಯಾಂಪ್ ರಿಲೇಟೆಡ್ ಇಂದ ಹಿಡಿದು ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಮತ್ತೆ ಅವ್ರು ವರ್ಲ್ಡ್ ರೆಕಾರ್ಡ್ ಎಲ್ಲ ಇಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಅದನ್ನ ನಾವೆಲ್ಲ ನೋಡಿ ಅರ್ಥ ಮಾಡ್ಕೋತೀವಿ ಅಂದ್ರೆ ವಿಲ್ ನೀಡ್ ಅಟ್ ಲೀಸ್ಟ್ 3 to 4 hours. ಸೊ ಅದಕ್ಕೆ ವ್ಯಾವ್ ಟು ಕಮ್ ಅಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ ಖಂಡಿತ. ಬಂದು ಒಂದು ಕಂಪ್ಲೀಟ್ ಒಂದು ಹಾಫ್ ಡೇ ಸ್ಪೆಂಡ್ ಮಾಡ್ಕೊಂಡು ಹಂಗೆ ಚಾಮುಂಡಿ ಬೆಟ್ಟ ಹತ್ಕೊಂಡು ಅದ್ರ ಪಕ್ಕದಲ್ಲೇ ಇರೋದ್ರಿಂದ ಸೊ ಅಲ್ಲಿಗೆ ಬಂದಾಗ ಅದಕ್ಕೆ ಆರಾಮಾಗಿ ಬರ್ಬೋದು. ಒಂದು 300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಒಂದು ಕಂಪ್ಲೀಟ್ ಒಂದು ಹಾಫ್ ಡೇ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಮಕ್ಳಿಗೆ, ಈಗಿನ ಮಕ್ಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಸ್ಟ್ಯಾಂಪ್ ಎಲ್ಲ ನೋಡೇ ಇರೋದಿಲ್ಲ. ಮತ್ತೆ ಅಷ್ಟು ಒಂದೇ ಫ್ಲೋರ್ ಅಲ್ಲಿ ಅಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನಾವು ನೋಡಿರೋದಿಲ್ಲ. ಅದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನೂ ಇದೆ. ಯಾವ್ದಾದ್ರು ನಿಮಗೆ ತುಂಬಾ ಇಷ್ಟ ಆಗಿರೋದಿದ್ಯಾ? ಗಣೇಶ ಲೋಕ ಅಂತ ಆತರ ಇಲ್ವಾ? ಅಂದ್ರೆ ಫಾಸ್ಟ್ ಆಗಿ ನೋಡಿದ್ವಲ್ಲ, ಗೊತ್ತಾಗ್ಲಿಲ್ಲ, ಟೈಮ್ ಇರ್ಲಿಲ್ಲ. ನಂಗ್ ಒಂದ್ ಇಷ್ಟ ಆಯ್ತು. ಏನು ಅಂತ ಹೇಳಿದ್ರೆ ಗಣೇಶ ಲೋಕನ ಬರೀ ಕಾಳ್ಗಳಲ್ಲಿ ಮಾಡಿದ್ರು. ಗಣೇಶ ಲೋಕದ ಒಳಗಡೆ ಒಂದ್ ಗಣೇಶನ ಕಾಳ್ಗಳಲ್ಲಿ ಮಾಡಿದ್ರು. ಕಾಳ್ಗಳಲ್ಲಿ ಏ ಗುಂಡು ಬಿ ಆಕ್ಟಿವ್. ಅಟ್ಲೀಸ್ಟ್ ಅವ್ರ ಸಿಸ್ಟರ್ ಅವರು 1001 ಸ್ಟೆಪ್ಸ್ ಏನು ನಡೆದ್ಬಿಟ್ಟು ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಾವು ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ಲ. ಅವ್ರನ್ನ ಅಡ್ಮಿಟ್ ಮಾಡಕ್ಕೆ ಯೋಚನೆ ಮಾಡ್ತೀವಿ. ಮುಗ್ದಿಲ್ಲ ಬ್ಲಾಗ್. ಗುಡ್ ಯುವರ್ ಫೋಟೋ ಬಾಂಬಿಂಗ್ ರಶು. ಯಾ ಇವಾಗ ಒಂದು ಇನ್ನೊಂದು ಗುಂಡು ನೀನಲ್ಲಿ ನೋಡ್ದ್ಯಾ? ವಿಯೆಟ್ನಾಂ ಆರ್ಟ್ ಇತ್ತು. ಹಕ್ಕಿ ಕಾಳಲ್ಲಿ
ನನ್ಗನ್ಸುತ್ತೆ ಅಕ್ಕಿ ಕಾಳು ಫುಲ್ ಅಂಟಿಸಿ ಅದ್ರ ಮೇಲೆ ಪೇಂಟ್ ಮಾಡಿದ್ದಾರೆ, ಪ್ರಿಸಿಷನ್ ಪೇಂಟಿಂಗ್ ಅಂತ ಅನ್ಕೋತೀನಿ. ಅಕ್ಕಿ ಕಾಲ್ ಮೇಲೆ ಪೇಂಟಿಂಗ್, ಅವರು ಪೇಂಟ್ ಮಾಡಿರೋ ಅಕ್ಕಿ ಕಾಳು ಅಂಟಿಸಿಲ್ಲ, ಅಕ್ಕಿ ಕಾಳನ್ನ ಪ್ಲೇನ್ ಅಂಟಿಸಿ ಅದ್ರ ಮೇಲೆ ಮಾಡಿದ್ದಾರೆ. ವಿಯೆಟ್ನಾಂ ಆರ್ಟ್ ನನ್ಗದೊಂದು ಇಷ್ಟ ಆಯ್ತು. ನಿಮ್ ವಾಯ್ಸ್ ಇಲ್ಲಿ ಕ್ಲಿಯರ್ ಕೇಳಿಸಲ್ಲ ಆಯ್ತಾ. ಪ್ರಿಸಿಷನ್ ಪೇಂಟಿಂಗ್ ಮೇಲೆ ಹೇಳ್ತಾರ ಸಹನಾ ಅವರು. ಪ್ರಿಸಿಷನ್ ಪೇಂಟಿಂಗ್ ಬಗ್ಗೆ ಈಗ ಸಹನಾ ಅವ್ರ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತಹ ಒಂಥರ ಮಿನಿ ಸೈಂಟಿಸ್ಟ್ ಅಂತ ಹೇಳ್ಬೋದು. ಅವ್ರ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್, ಅವ್ರು ಇವಾಗ ಅದ್ರ ಬಗ್ಗೆ ಮಾತಾಡ್ತಾರೆ. ಮಾತಾಡಿ, ಸುಮ್ನೆ ನಾನು ವ್ಲಾಗ್ ಟೈಮ್ ನ ಡ್ರ್ಯಾಗ್ ಮಾಡಬೇಡಿ. ಇಫ್ ಯು ವಾಂಟ್ ಟು ಟಾಕ್ ಯು ಕ್ಯಾನ್ ಟಾಕ್. ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಹನುಮಾನ ದೇವಸ್ಥಾನ ಇದು. ಬಟ್ ಇದು ಕ್ಲೋಸ್ ಆಗ್ಬಿಟ್ಟಿತ್ತು, 12:30ಗೆ ಕ್ಲೋಸ್ ಆಗಿತ್ತು. ನಾವು ಹೋದಾಗ್ಲೇನೆ 1 o'clock, ಅದಕ್ಕೆ 12:30ಗೆ ಕ್ಲೋಸ್ ಆಗಿತ್ತು. ಅಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ದೇವಸ್ಥಾನ ಇದೆಯಂತೆ. 2 ಕ್ಲೋಸ್ ಆಗಿತ್ತು, ಹಂಗಾಗಿ ದೂರದಿಂದ ನೋಡ್ಕೊಂಡು ಬಂದ್ವಿ. ಇದು ಅಲ್ಲೇ ಇದ್ದಂತ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ರೆಕಾರ್ಡ್ ಮಾಡ್ಕೊ ಬಂದೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಲೈನ್ಸ್ನ ಅಂತ ಹೇಳಿ. ಬ್ಯಾಕ್ ಟು ಮೈಸೂರು ಪ್ಯಾಲೇಸ್ ಅಗೇನ್. ಬಟ್ ಇವತ್ತು ಲೈಟ್ ಶೋ ನೋಡಕ್ ಬಂದಿದ್ದೀವಿ. ಇಲ್ಲಿ ಒಳಗಡೆ ಹೋಗ್ತೀನಿ. ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ಅಂಡರಲ್ಲಿ ನೋಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ದಸರಾ ಟೈಮಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ, ಬಟ್ ಆವಾಗಂತೂ ನಮಗೆ ಮೈಸೂರಲ್ಲಿ ಕಾಲಿಡೋಕ್ಕಾಗಲ್ಲ. ಹಾಗಾಗಿ ಲಕ್ಕಿಲಿ ನನಗೆ ಸಂಡೇ ಸಿಕ್ತು. ಸಂಡೇ ಈವ್ನಿಂಗು 7 to 8 o'clock ಲೈಟಿಂಗ್ಸ್ ಹಾಕಿರ್ತಾರಂತೆ, ಅದಕ್ಕೆ ನೋಡೋಣ ಅಂತ ಹೊರಟ್ವಿ. ನಿಜವಾಗ್ಲೂ ಇದು ಒಂಥರ ಮ್ಯಾಜಿಕಲ್ ಮೂಮೆಂಟ್ ನನಗೆ, ಆ ಮ್ಯೂಸಿಕ್ಕು ಅದು ಎಲ್ಲ. ಆಮೇಲೆ ಬರೀ ಪ್ಯಾಲೇಸ್ ಒಂದಿಗೆ ಹಾಕಿರಲ್ಲ, ಅದ್ರ ಸುತ್ತ ಏನು 4 ಗೇಟ್ಗಳಿದಾವೆ, ಕಾಂಪೌಂಡ್ಸು, ಮತ್ತು ಗೋಪುರಗಳೇನಿದಾವೆ ಅದೆಲ್ಲದಕ್ಕೂ ಹಾಕ್ತಾರೆ. ತುಂಬಾ ಒಂಥರ ಮ್ಯಾಜಿಕಲ್ ಮೂಮೆಂಟ್ ಅನ್ಬೋದು. ಹಗಲೊತ್ತಲ್ಲಿ ರಿಚ್ನೆಸ್ ನೋಡೋ ಅಂಥದ್ದು, ರಾತ್ರಿ ಹೊತ್ತಲ್ಲಿ ಪ್ಯಾಲೇಸ್ನ ಈ ಲೈಟಿಂಗ್ಸಲ್ಲಿ ನೋಡೋ ಅಂಥದ್ದು ತುಂಬ ಒಂಥರ ಆಹ್ಲಾದಕರ ಟೈಮ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು ಮಾತ್ರ. ನೀವೇನಾದರೂ ಮೈಸೂರು ವೀಕೆಂಡಲ್ಲಿ ಪ್ಲಾನ್ ಮಾಡೋದಿದ್ರೆ ದಯವಿಟ್ಟು ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ. ಸಂಡೇ ಮಾತ್ರ ಆಫ್ ಮಾಡ್ತಿದಾರಂತೆ. ಇವತ್ತಿಗೆ ನಮ್ಮ ಲಾಸ್ಟ್. ಸೊ ಇವತ್ತಿನ ನನ್ನ ಎಕ್ಸ್ಪ್ಲೋರಿಂಗ್ ಮೈಸೂರು ಸೀರೀಸ್ನ ವ್ಲಾಗಲ್ಲಿ ಚಾಮುಂಡಿ ಬೆಟ್ಟ, ಅವಧೂತ ದತ್ತಪೀಠ ಮತ್ತು ಮೈಸೂರು ಪ್ಯಾಲೇಸ್ ವಿತ್ ಲೈಟಿಂಗ್, ಇವು 3 ಆಗಿತ್ತು. ಈ 3ನೇ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ದು. ನೀವೆಲ್ಲ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್.